13 ವರ್ಷಗಳಾದರೂ ಕೂಡ ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಈಗ ಗಮನಿಸ್ತಾ ಹೋದ್ರೆ ನೋಡಿ, ಈಗ ಈ ಸೌಜನ್ಯ ಪ್ರಕರಣ ಅಂತ ಅಂದಾಗ ಹೇಗೆ ಆರಂಭ ಆಯಿತು, ಏನು ಕತೆ, ಸೊ ಎಲ್ಲವೂ ಕೂಡ ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ನೋಡಿ, ಅಕ್ಟೋಬರ್ 9, 2012 ಸಮಯ 4:15ಕ್ಕೆ ಸೌಜನ್ಯ ನಾಪತ್ತೆ ಆಗ್ತಾರೆ. ಅದಾದ ನಂತರ ಅಕ್ಟೋಬರ್ 10ರಂದು ಸಮಯ ಬೆಳಗ್ಗೆ 11:30ಕ್ಕೆ ಸೌಜನ್ಯ ಶವ ಪತ್ತೆ ಆಗುತ್ತೆ. ಸರಿ ಸುಮಾರು ಅಕ್ಟೋಬರ್ 10 ಸಂಜೆ 6:45ಕ್ಕೆ ಸೌಜನ್ಯ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅಕ್ಟೋಬರ್ 10ನೇ ತಾರೀಕು ಸಂಜೆ 7 ಗಂಟೆಗೆ ಸಂತೋಷ್ ರಾವ್ ಒಂದು ಕಡೆ ಅರೆಸ್ಟ್ ಮಾಡಲಾಗುತ್ತೆ. ಅಕ್ಟೋಬರ್ 11ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಸೌಜನ್ಯ ಅಂತ್ಯಕ್ರಿಯೆ ಆಗುತ್ತೆ. ಏಪ್ರಿಲ್ 14, 2017ರವರೆಗೂ ಕೂಡ ಗಮನಿಸ್ತಾ ಹೋದ್ರೆ ಸಂತೋಷ್ ರಾವ್ಗೆ ಜಾಮೀನು ಸಿಗುತ್ತೆ. ಈಗ ಜೂನ್ 16, 2023 ಸಂತೋಷ್ ರಾವ್ ನಿರ್ದೋಷಿ ಅಂತ ತೀರ್ಪು ಕೂಡ ಬಂದ್ಬಿಡುತ್ತೆ. ಸರಿ ಸುಮಾರು ನಾವು ಗಮನಿಸ್ತಾ ಹೋದ್ರೆ ಈ 6ರಿಂದ 7 ವರ್ಷಗಳ ಕಾಲ 8 ವರ್ಷಗಳ ಕಾಲ ಜೈಲನ್ನು ಅನುಭವಿಸಿ ಅದಾದ ನಂತರ ನಿರ್ದೋಷಿ ಅಂತ ಒಂದು ಕಡೆ ತೀರ್ಪು ಬರುತ್ತೆ. ಈ ತೀರ್ಪು ಬರ್ತಿದ್ದ ಹಾಗೆ ಒಂದು ಕಡೆ ಸಂತೋಷ್ ರಾವ್ ಅಲ್ಲ ಅಂತ ಅಂದಾಗ ಯಾರು ಹಾಗಾದ್ರೆ ಅಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಇರಬೇಕಲ್ವಾ? ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆ ಕುಟುಂಬಕ್ಕೂ ಕೂಡ. ಯಾಕಂದ್ರೆ ಸಂತೋಷ್ ರಾವ್ ಮೊದಲಿಗೆ ಸಂತೋಷ್ ರಾವ್ ಅಂತ ಹೇಳ್ತಾರೆ. ಸಂತೋಷ್ ರಾವ್ ಮೇಲೆ ಒಂದಿಷ್ಟು ಕೇಸ್ಗಳನ್ನು ಹಾಕ್ತಾರೆ. ಅದಾದ ನಂತರ ಅವನಿಗೆ ಜೈಲಿಗೂ ಕೂಡ ಹಾಕುವಂತ ಕೆಲಸ ಆಗುತ್ತೆ. ಜೈಲಿನಲ್ಲಿ ಒಂದಿಷ್ಟು ಸಾಕ್ಷಿದಾರಗಳು ಸರಿಯಾಗಿ ಸಿಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಮತ್ತೆ ವಾಪಸ್ ಬರ್ತಾರೆ. ಕೋರ್ಟ್ನಿಂದ 2023 ಜೂನ್ 16ರಂದು ಸಂತೋಷ್ ರಾವ್ ನಿರ್ದೋಷಿ ಅಂತ ಕೋರ್ಟ್ ಒಂದ್ ಕಡೆ ತೀರ್ಪನ್ನು ಕೊಟ್ಬಿಡುತ್ತೆ. ಈಗ ಹೊರಗಡೆ ಬಂದ ನಂತರವೂ ಕೂಡ ಸಂತೋಷ್ ರಾವ್ ಅಲ್ಲ ಅಂತಂದ್ರೆ ಯಾರು ಹಾಗಾದ್ರೆ? ಯಾರಾದ್ರೂ ಇರ್ಬೇಕಲ್ವಾ ಒಬ್ರಾದ್ರೂ ಕೂಡ. ಈಗ ಎಲ್ಲವೂ ಕೂಡ ನಾವು ಗಮನಿಸ್ತಾ ಹೋದಾಗ ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಲೋಪದೋಷಗಳಾಗಿದೆ. ಯಾಕಂದ್ರೆ ಸರಿಸುಮಾರು 13 ವರ್ಷಗಳಿಂದ ನಿರಂತರವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಲೋಪದೋಷಗಳಾಗಿರುವಂಥದ್ದು. ಸೌಜನ್ಯ ಪ್ರಕರಣ ಅಂತಲ್ಲ, ಧರ್ಮಸ್ಥಳದಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳಿದಾವಲ್ಲ, ವೇದವಲ್ಲಿ ಕೇಸ್ ಆಗಿರ್ಬೋದು, ಪದ್ಮಲತಾ ಕೇಸ್ ಆಗಿರ್ಬೋದು, ಮಾವುತರ ಕೇಸ್ ಆಗಿರ್ಬೋದು, ಸಾಕಷ್ಟು ಸಾಲು ಕೇಸ್ಗಳಿದ್ದಾವೆ. ಎಲ್ಲಾ ಕೇಸ್ಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಅನುಮಾನವನ್ನ ಮೂಡ್ತಾ ಇರುವಂತದ್ದು. ಹಾಗಾದ್ರೆ ಅಲ್ಲಿ ನ್ಯಾಯ ಸಿಗೋದೇ ಒಂದು ರೀತಿಯಾಗಿ ಅನುಮಾನ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೋಡಿ, 13 ವರ್ಷಗಳಿಂದ ನಿರಂತರವಾಗಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅಲ್ಲಿ ತಾಯಿ ಆಗಿರ್ಬೋದು, ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಇದಕ್ಕೆ ನ್ಯಾಯಕ್ಕೋಸ್ಕರ. ಸರಿ ಸುಮಾರು 13 ವರ್ಷಗಳಿಂದ ಕಾಯ್ಬೇಕಾ? ಈ ಎಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ 13 ವರ್ಷಗಳಾದ್ರೂ ಕೂಡ ಸೌಜನ್ಯಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಈ ಪ್ರಕರಣವನ್ನ ಯಾವ ಮಟ್ಟಕ್ಕೆ ಯಾವ ರೀತಿಯಾಗಿ ತಿರುಚುವಂತ ಕೆಲಸವನ್ನ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಕಳಪೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಒಂದು ಕಡೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಿಷ್ಟು ಮರು ತನಿಖೆಗೆ ಏನಾದ್ರೂ ಈ ಕೇಸ್ ಓಪನ್ ಆದಂತ ಸಂದರ್ಭದಲ್ಲಿ ಯಾರ್ಯಾರು ಲಾಕ್ ಆಗಬಹುದು ಹಾಗಾದ್ರೆ? ಯಾರ್ಯಾರ ಬುಡ ಇಲ್ಲೇ ಅಳ್ಳಗಾಡಿ ಹೋಗ್ಬಹುದು. ಈ ಹಿಂದೆ ಇದ್ದಂತ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಆರೋಗ್ಯ ಸಮುದಾಯದಲ್ಲಿ ಇರುವಂತಹ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಆ ಸುತ್ತಮುತ್ತಲಿನ ಪ್ರಭಾವಿ ನಾಯಕರುಗಳಾಗಿರ್ಬೋದು, ಯಾರಾದ್ರೂ ಕೂಡ ಇದೀಗ ಸಹಜವಾಗಿ ಸುಪ್ರೀಂ ಕೋರ್ಟ್ ಹೇಳಿದ ನಂತರವೂ ಕೂಡ ಈ ಕೇಸ್ ಒಂದಿಷ್ಟು ಮರು ತನಿಖೆ ಓಪನ್ ಆಗುತ್ತೆ ಅಂತಂದಾಗ್ಲೂ ಕೂಡ ಯಾವ ರೀತಿಯಾದಂತಹ ತನಿಖೆ ಆಗಬಹುದು ಹಾಗಾದ್ರೆ? ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡೋದಕ್ಕೆ 13 ವರ್ಷಗಳ ಕಾಲ ಬೇಕಾಯ್ತಾ ಅನ್ನುವಂಥ ಪ್ರಶ್ನೆ. ನೋಡಿ, ಒಬ್ಬ ಹೆಣ್ಣು ಮಗುವಿಗೆ ನಿಜವಾಗ್ಲೂ ಕೂಡ ಅತ್ಯಾಚಾರ ಆಗಿ ಕೊಲೆಯಾಗಿ ಒಂದು ರೀತಿಯಾಗಿ ಅವಳ ಸಿಕ್ಕಂತ ಶವ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಕರಳು ಚೂರು ಅನ್ನುತ್ತೆ. ಅಂತ ಹೆಣ್ಣು ಮಗಳಿಗೆ ಈಗಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತಂದಾಗ ಯಾವ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾದ್ರೆ? ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಡ್ತು. ಆ ಸಂದರ್ಭದಲ್ಲಿ ಇದ್ದಂತ ಗೃಹ ಸಚಿವರು ಏನ್ ಮಾಡ್ತಾ ಇದ್ರು, ಅದಾದ ನಂತರ ಬದಲಾದಂತ ಸಂದರ್ಭದಲ್ಲೂ ಕೂಡ ಸರ್ಕಾರಗಳು ಏನ್ ಮಾಡ್ತಾ ಇದ್ರು. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಸೌಜನ್ಯಗೆ ಯಾಕೆ ನ್ಯಾಯ ಸಿಗಲಿಲ್ಲ? ಸೌಜನ್ಯ ಈ ಪ್ರಕರಣ ಇದೆಯಲ್ಲ, ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿದ್ ಯಾಕೆ ಹಾಗಾದ್ರೆ? ಯಾರಿಗೆ ಏನಾದ್ರೂ ಕಂತೆ ಏನಾದ್ರೂ ಹಣ ಬಂತ ಹಾಗಾದ್ರೆ, ಅಥವಾ ಏನಾದ್ರೂ ಅವರಿಗೆ ಪ್ರಭಾವ ಏನಾದ್ರೂ ಬೀರ್ಬಿಟ್ರ? ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕೆ ಅಂತಂದ್ರೆ ಎಲ್ಲೋ ಈಗ ನೋಡಿ, ಮೊನ್ನೆ ಒಂದಿಷ್ಟು 7 ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದ್ರೆ ಒಂದೇ ದಿನದಲ್ಲಿ 2 ದಿನದಲ್ಲಿ ಒಂದ್ ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಈ ಕಥೆಗಳನ್ನ ನೋಡ್ತಾ ಹೋದ್ರೆ ನೋಡಿ 7 ಕೋಟಿಯನ್ನ ರಿಕವರಿ ಮಾಡಿಬಿಟ್ರು. ಆದ್ರೆ ಈ 13 ವರ್ಷಗಳಿಂದಲೂ ಕೂಡ ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ.
ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳ ನಿಷ್ಪಕ್ಷವಾದಂಥ ತನಿಖೆಯನ್ನ ಗಮನಿಸ್ತಾ ಹೋದಾಗ, ಬೇರೆ ಬೇರೆ ಕೇಸ್ಗಳಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸುವಂತ ಕೆಲಸ ನೋಡ್ತಾ ಹೋದಾಗ, ಹೌದಪ್ಪ ಪೊಲೀಸ್ ಇಲಾಖೆ ಮೇಲೆ ಒಂದಿಷ್ಟು ನಂಬಿಕೆ ಬರುತ್ತೆ. ಪೊಲೀಸರ ಮೇಲೂ ಕೂಡ ಇಲ್ಲ ರೀ, ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಈ ಆಮಿಷಗಳಿಗೆ ಒಡ್ಡಿ ಒಂದ್ ಕಡೆ ಕೆಲಸ ಮಾಡುವಂಥ ವ್ಯಕ್ತಿಗಳಲ್ಲ, ಬಹಳ ನಿಷ್ಪಕ್ಷವಾದಂಥ ತನಿಖೆಯನ್ನ ಮಾಡ್ತಾರೆ. ಅವರ ಮೇಲೆ ಒಂದು ಅಗಾಧವಾದ ನಂಬಿಕೆ ಇದೆ. ರಕ್ಷಕರು ನಮಗೆ ರಕ್ಷಣೆ ಕೊಡುವ ಮೂಲಕ ಈ ಕೇಸ್ಗೆ ಒಂದು ನ್ಯಾಯ ದೊರಕಿಸಿಕೊಡ್ತಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ. ಈ ಕೇಸ್ ಸಂಬಂಧಪಟ್ಟ ಹಾಗೆ ಬೇರೆ ಕೇಸ್ ಗಮನಿಸ್ತಾ ಹೋದ್ರೆ ಎಲ್ಲೂ ಕೂಡ ಆಗಲಿಲ್ಲ, ಎಲ್ಲೂ ಕೂಡ ಒಂದು ರೀತಿಯಾಗಿ ಗಮನಿಸ್ತಾ ಹೋದ್ರೆ ನೋಡಿ, ಬೇರೆ ಕೇಸು ಒಂದಿನನೋ 2 ದಿನನೋ 1 ವಾರನೋ 1 ತಿಂಗಳಲ್ಲೋ ಕೂಡ ಒಂದು ಈ ಕಡೆ ಎಲ್ಲಾ ಕೇಸ್ಗಳು ಕೂಡ ಖುಲಾಸೆ ಆಗ್ಬಿಡುತ್ತೆ, ಒಂದು ರೀತಿಯಾಗಿ ನ್ಯಾಯ ಸಿಕ್ಬಿಡುತ್ತೆ. ಆದ್ರೆ 13 ವರ್ಷ ಆಯ್ತು ಸ್ವಾಮಿ, 13 ವರ್ಷ ಆಯ್ತ್ರಿ. 1 ದಿನ ಅಲ್ಲ 2 ದಿನ ಅಲ್ಲ, ಸರಿ ಸುಮಾರು 13 ವರ್ಷ. ಈ 13 ವರ್ಷದಿಂದಲೂ ಕೂಡ ಕಾಯ್ತಾ ಇದ್ದೀವಿ. ಇಲ್ಲ ಸೌಜನ್ಯಗೆ ಸಂಬಂಧಪಟ್ಟಂತ ಆರೋಪಿಗಳು ಯಾರು, ಹಾಗಾದ್ರೆ ಆ ಆರೋಪಿಗಳು ಇದ್ದಾರಾ, ಅಥವಾ ಸಾವನ್ನಪ್ಪಿದ್ದಾರಾ, ಅಥವಾ ಅವರ ಹೆಸರೇ ಇಲ್ವಾ, ಅಥವಾ ಈ ದೇಶನೇ ಬಿಟ್ಟು ಹೋಗ್ಬಿಟ್ಟಿದ್ದಾರಾ, ಯಾರು ಹಾಗಾದ್ರೆ ಅವರು ಯಾರಾದ್ರೂ ಇರ್ಬೇಕಾ ಅಲ್ವಾ? ಯಾರೂ ಕೂಡ ಇಲ್ಲ ಅಂತಂದಾಗ ಸಹಜವಾಗಿ ಇದೀಗ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಏನು ಕಥೆನೋ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಎಸ್, ಈಗ ಮತ್ತೆ ರೀಓಪನ್ ಆಗುತ್ತಾ ಸೌಜನ್ಯ ಕೇಸ್? ಎಸ್, ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಮತ್ತೆ ರೀಓಪನ್ ಆಗುತ್ತಾ ಸೌಜನ್ಯ ಕೇಸ್? ಸೌಜನ್ಯ ಕೇಸ್ನಲ್ಲಿ ಈವರೆಗೆ 3 ತನಿಖೆ ಆಯ್ತ್ರಿ. ಪೊಲೀಸ್ ಇಲಾಖೆ ಆಗಿರ್ಬೋದು, COD ಆಗಿರ್ಬೋದು, CBI ತನಿಖೆಯೂ ಕೂಡ ಹೇಳಿದ್ದೇನೆ. ಸೊ 3 ತನಿಖೆಗಳಲ್ಲೂ ಕೂಡ ಒಪ್ಪದ ಹೋರಾಟಗಾರರು. ಡಾಕ್ಟರ್ ರೂಪಾಲಿ ಕೊಟ್ಟಿದ್ದಂತ ವರದಿಯಲ್ಲಿತ್ತು ಸ್ಫೋಟಕವಾದಂತ ಒಂದು ಸತ್ಯ. ಸಂತೋಷ್ ರಾವ್ ಆರೋಪಿ ಎಂದಿದ್ದಂತ CBI ರಿಪೋರ್ಟ್ ಒಂದ್ ಕಡೆ, ಈ ಹಿಂದೆ ಒಂದಿಷ್ಟು ತನಿಖೆ ಆಯ್ತಲ್ಲ, ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಒಂದಿಷ್ಟು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಗಳನ್ನ ಗಮನಿಸ್ತಾ ಹೋದ್ರೆ ನೋಡಿ, ಈಗಾಗಲೇ ಸಂತೋಷ್ ರಾವ್ ಆರೋಪಿ ಎಂದಿದ್ದಂತ CBI ರಿಪೋರ್ಟು, ಈ ಹಿಂದೆಯೂ ಕೂಡ ನಾವು ಇಲ್ಲ ಈ ರಿಪೋರ್ಟ್ ಏನಿದೆ ಒಂದು ಕಡೆ ಹಂಗಿದೆ ಹಿಂಗಿದೆ, ಸೊ ಸರಿಯಾದಂತ ಒಂದಿಷ್ಟು ಸಾಕ್ಷಿದಾರಗಳು ಸಿಗ್ತಾ ಇಲ್ಲ, ಒಂದಿಷ್ಟು ಸರಿಯಾದಂತ ಸಾಕ್ಷಿಗಳು ಸಿಗ್ತಾ ಇಲ್ಲ. ಸೊ ಎಲ್ಲವೂ ಕೂಡ ಒಂದೊಂದಾಗಿ ನೋಡ್ತಾ ಹೋದಾಗ ಎಲ್ಲೂ ಕೂಡ ಇಲ್ಲಿ ಸಂಪೂರ್ಣವಾದಂತ ಲೋಪದೋಷಗಳು ಎದ್ದು ಕಾಣಿಸುತ್ತೆ. CBI ತನಿಖೆ ಆದಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಅನುಮಾನಗಳು ಎದ್ದು ಬಿಡುತ್ತೆ. ನೋಡಿ, CBI ರಿಪೋರ್ಟ್ ಪ್ರಕಾರ ಒಂದ್ ಕಡೆ ಸಂತೋಷ್ ರಾವೇ ಒಂದ್ ಕಡೆ ಆರೋಪಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಸೊ ಅದಾದ ನಂತರ COD ಅದು ಕೂಡ ಒಂದಿಷ್ಟು ತನಿಖೆ ಆಗುತ್ತೆ. ಮೊದಲಿಗೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಈ ತನಿಖೆ ಮಾಡಿದಾಗ್ಲೂ ಕೂಡ ಸರಿಯಾದಂತ ಒಂದಿಷ್ಟು ದಾಖಲೆಗಳನ್ನ ಸಿಗೋದಿಲ್ಲ, ಸರಿಯಾದಂತ ಎವಿಡೆನ್ಸ್ ಸಿಗೋದಿಲ್ಲ. ಮೊದಲನೇದಾಗಿ ಎಲ್ಲಿಂದ ಒಂದಿಷ್ಟು ಲೋಪದೋಷಗಳು ಆಗಿದೆ ಅಂತ ಒಂದು ಕಡೆ ಗಮನಿಸ್ತಾ ಹೋದ್ರೆ, ಮೊದಲನೇದಾಗಿ ಪೋಸ್ಟ್ ಮಾರ್ಟಮ್ ಅಲ್ಲೇ ಗಮನಿಸ್ತಾ ಹೋದಾಗ ಒಂದೊಂದಾಗಿ ಅಲ್ಲೇ ಲೋಪದೋಷಗಳು ಆರಂಭ ಆಗೋಗ್ಬಿಡುತ್ತೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಕೂಡ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡಿದ್ರೂ ಗೊತ್ತಿಲ್ಲ, ಬಟ್ ನ್ಯಾಯ ಸಿಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋರಾಡಿದ್ರೂ ಗೊತ್ತಿಲ್ಲ, ಅಥವಾ ಈ ಸಂಬಂಧಪಟ್ಟ ಆರೋಪಿಗಳು ಯಾರಾದರೂ ಕೈಗೆ ಸಿಕ್ಬಿಟ್ರೆ ಪ್ರಮುಖವಾಗಿ ಅವರು ಕೂಡ ಒಂದ್ ಕಡೆ ಲಾಕ್ ಆಗಿಬಿಡ್ತಾರೋ ಅನ್ನುವಂಥ ಒಂದು ಭಯದಿಂದಾಗಿ ಈ ರೀತಿಯಾಗಿ ಮಾಡಿದ್ರೂ ಗೊತ್ತಿಲ್ಲ. ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇದೆ. ನೋಡ್ರಿ, ಸೌಜನ್ಯ ಪ್ರಕರಣ ಅಂತಂದಾಗ ಇಷ್ಟೊಂದು ಅನ್ಯಾಯ ಆಗೋದು ಸರಿಯಲ್ಲ. ಇದು ಅವರಿಗೆ ನ್ಯಾಯ ದೊರಕಿಸಬೇಕಾಗಿತ್ತು. ಸರಿ ಸುಮಾರು 13 ವರ್ಷಗಳಿಂದ ಆ ಕುಟುಂಬ ಈಗಲೂ ಕೂಡ ಕಾಯ್ತಾ ಇದೆ. ಸೊ ಅದಕ್ಕೋಸ್ಕರ ಈಗ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದ್ದಾರೆ. ಆ ಕದವನ್ನ ತಟ್ಟದಂತ ಸಂದರ್ಭದಲ್ಲೂ ಆದರೂ ಕೂಡ ಇದೀಗ ಆ ಕೇಸು ಮತ್ತೆ ಈಗ ರೀಓಪನ್ ಆಗುತ್ತಾ ಅಥವಾ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಕೊಡುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕಡೆ ಗಮನಿಸಬೇಕಾಗಿರುವಂಥದ್ದು.